ಎಲ್ಲರಿಗೂ ನಮಸ್ಕಾರ. ನಾನು ಯಕ್ಷಗಾನ ಕಲಾಕೇಂದ್ರ ಹಂಗಾರಕಟ್ಟೆ ಐರೋಡಿ ಇದರ ಕಾರ್ಯದರ್ಶಿ ರಾಜಶೇಖರ್ ಹೆಬ್ಬಾರ್. 1972ರಲ್ಲಿ ಐರೋಡಿ ಸದಾನಂದ ಹೆಬ್ಬಾರ್ ಮತ್ತು ನಾರಾಯಣಪ್ಪರು ಒಟ್ಟುಗೂಡಿ ಸ್ಥಾಪಿಸಿದಂಥ ಸಂಸ್ಥೆ ಈ ಯಕ್ಷಗಾನ ಕಲಾಕೇಂದ್ರ. ಈ ಕಲಾಕೇಂದ್ರದ ಉದ್ದೇಶ ಯಕ್ಷ ಶಿಕ್ಷಣವನ್ನು ನೀಡುವಂಥದ್ದು. ಸುಮಾರು 80% ಯಕ್ಷಗಾನ ಹಿಮ್ಮೇಳದ ಕಲಾವಿದರು ಇವತ್ತು ಯಕ್ಷಗಾನ ರಂಗದಲ್ಲಿ ಇರುವವರು ನಮ್ಮ ಕಲಾಕೇಂದ್ರದವರು ಎನ್ನುವುದಕ್ಕೆ ಹೆಮ್ಮೆ ಆಗ್ತದೆ. 2003ರಿಂದ ನಮ್ಮ ಸ್ವಂತ ಸ್ಥಳದಲ್ಲಿ ಸ್ವಂತ ಕಟ್ಟಡವನ್ನು ಸ್ಥಾಪಿಸಿಕೊಂಡು ರಂಗಮಂದಿರವನ್ನು ನಿರ್ಮಿಸಿ ಅಲ್ಲಿ ಪ್ರತಿ ತಿಂಗಳು ನಾವು ಯಕ್ಷಗಾನ ಪ್ರದರ್ಶನವನ್ನು, ಅದು ಪೌರಾಣಿಕ ಯಕ್ಷಗಾನ ಪ್ರದರ್ಶನವನ್ನು ಪ್ರದರ್ಶಿಸ್ತಾ ಬಂದಿದ್ದೇವೆ. ಸುಮಾರು 1250ಕ್ಕೂ ಮಿಕ್ಕಿ ಯಕ್ಷಗಾನ ಪ್ರದರ್ಶನಗಳು ನಮ್ಮ ಕಲಾಕೇಂದ್ರದ ಆರ್ಥಿಕ ಕ್ರೋಢೀಕರಣದೊಂದಿಗೆ ನಡೆದಿದೆ. ಹಾಗೆ ಬೇರೆ ಬೇರೆಯವರಿಗೆ ನಾವು ಉಚಿತವಾಗಿ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಕೊಡ್ತಾ ಇದ್ದೇವೆ. ಈ ಎಲ್ಲದರ ಮಧ್ಯೆ ನಮ್ಮ ಈ ಕಲಾಕೇಂದ್ರದಲ್ಲಿ ಕಳೆದ 4 ವರ್ಷದಿಂದ ಯಕ್ಷ ಸಪ್ತಾಹ ಅಂದರೆ ಯಕ್ಷೋತ್ಸವ ಎನ್ನುವ ಕಾರ್ಯಕ್ರಮವನ್ನು ನಡೆಸ್ತಾ ಬಂದು, ಇದರಲ್ಲಿ ಪ್ರಥಮ ವರ್ಷದಲ್ಲಿ ನಾವು ರಾಮಾಯಣದಲ್ಲಿ ಇರುವಂಥ ಸೂಕ್ಷ್ಮತೆಗಳು ಎನ್ನುವ ಪ್ರಸಂಗದ ಬಗ್ಗೆ, ಇನ್ನೊಮ್ಮೆ ಕೃಷ್ಣ ಕೃಷ್ಣ ಶ್ರೀಕೃಷ್ಣ ಎನ್ನುವ ಬಗ್ಗೆ, ಮತ್ತೊಮ್ಮೆ ಮಹಾಭಾರತದ ಕಥಾನಕವನ್ನು ಹಿಡಿದುಕೊಂಡು ನಾವು ಯಕ್ಷಗಾನ ಸಪ್ತಾಹವನ್ನು ಏರ್ಪಡಿಸಿದ್ದೇವೆ. ಹಾಗೆ ಈ ವರ್ಷ ನಾಡ್ದು 4ನೇ ತಾರೀಕಿನಿಂದ 10ನೇ ತಾರೀಕಿವರೆಗೆ ಈ ಸಪ್ತಾಹ ನಡೀತದೆ. ಈ ಸಪ್ತಾಹದಲ್ಲಿ ಚಿತ್ರಾಕ್ಷಿ ಕಲ್ಯಾಣ ಎನ್ನುವ ಪ್ರಸಂಗ, ಹಾಗೆ ಭಾಳ ಅಪರೂಪವಾಗಿ ಬಹುಶಃ ವೃತ್ತಿ ಕಲಾವಿದರಿಗೂ ಈಗ ಭಾಳ ಕಷ್ಟದಾಯಕವಾದಂಥ ಆಡದೇ ಇರುವಂಥ ಪ್ರಸಂಗ ವಿದ್ಯುನ್ಮತಿ ಕಲ್ಯಾಣ ಎನ್ನುವ ಪ್ರಸಂಗವನ್ನು ನಾವು ಆಡ್ತಾ ಇದ್ದೇವೆ. ಅದೇ ರೀತಿ ದಕ್ಷ ಯಜ್ಞ ಎಂಬ ಕಥಾನಕವೂ ನಡೀತದೆ. ಜ್ವಾಲಾ ಪ್ರತಾಪ ಎಂಬ ಇನ್ನೊಂದು ಪ್ರಸಂಗವೂ ಕೂಡ ಇಲ್ಲಿ ನಾವು ಆಡಿಸಲಿದ್ದೇವೆ. ಹಾಗೆ ಅಭಿಮನ್ಯು ಕಾಳಗ ಎಂಬ ಪ್ರಸಂಗ ನಡೀತದೆ. ತಾಮ್ರಧ್ವಜ ಕಾಳಗ ಭಾಳ ಹಿಂದಿನ ಒಂದು ಪ್ರಸಂಗ, ಅದು ಕೂಡ ನಾವು ಮಾಡ್ತೇವೆ. ಇನ್ನೊಂದು ಭಕ್ತ ಪ್ರಹ್ಲಾದ ಎಂಬ ಕಥಾನಕವನ್ನು ಕೂಡ ಇಲ್ಲಿ ಆಡಿ ತೋರಿಸಲಿಕ್ಕಿದ್ದೇವೆ. ಈ ಒಂದು ಕಥಾನಕದಲ್ಲಿ ಕೊಂಡದಕುಳಿ ರಾಮಚಂದ್ರ ಹೆಗಡೆ, ಕೋಟ ಸುರೇಶರಂಥ ಘಟಾನುಘಟಿ ಕಲಾವಿದರು ಇದರಲ್ಲಿ ಭಾಗವಹಿಸ್ತಾರೆ. ಹೆಚ್ಚಿನ ಭಾಗವತರು ಕೂಡ ನಮ್ಮ ಕಲಾಕೇಂದ್ರದಲ್ಲಿ ಕಲಿತಂಥ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಅಲ್ಲದೆ ಇನ್ನೊಂದು ವಿಶೇಷ ಏನಂದರೆ, ಕಳೆದ 2 ವರ್ಷಗಳಿಂದ ನಾವು ಪ್ರತಿ ಯಕ್ಷೋತ್ಸವದಲ್ಲಿ ಪೂರ್ವರಂಗವನ್ನು ಪ್ರದರ್ಶಿಸ್ತಾ ಇತ್ತು. ಈ ವರ್ಷವೂ ಕೂಡ ಹೊಸ ವಿದ್ಯಾರ್ಥಿಗಳು ಈ ವರ್ಷ ಎಲ್ಲ ಹೆಚ್ಚಿನಾಗಿ ಅವರಿಂದಾಗಿ ಈ ಪ್ರದರ್ಶನದ ಪೂರ್ವದಲ್ಲಿ ಪೂರ್ವರಂಗ ಪ್ರದರ್ಶನವನ್ನು ಕೂಡ ನಾವು ಪ್ರದರ್ಶಿಸಲಿದ್ದೇವೆ. ಅಲ್ಲದೆ ನಮ್ಮ ಪರಿಸರದ ಕೆಲವು ಸಂಸ್ಥೆಗಳಿಂದ ಸಾಂಸ್ಕೃತಿಕ ಸಂಭ್ರಮ ಎಂಬ ಹೆಸರಿನಲ್ಲಿ ಹಲವಾರು ಕಾರ್ಯಕ್ರಮವನ್ನು ಕೂಡ ಸಂಜೆ 5 ಗಂಟೆಯಿಂದ ಪ್ರಾರಂಭವಾಗುವ ಈ ಕಾರ್ಯಕ್ರಮ 5ವರೆಗೆ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಯಕ್ಷಗಾನದ ವಿಷಯವಾಗಿ ನಾವು ಉಪನ್ಯಾಸ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಹಾಗೆ ಸದಾನಂದ ಹೆಬ್ಬಾರ ಸಂಸ್ಮರಣೆ, ನಾರಾಯಣಪ್ಪರ ಸಂಸ್ಮರಣೆ, ಸುಬ್ರಹ್ಮಣ್ಯ ದಾರೇಶ್ವರರ ಸಂಸ್ಮರಣೆ, ಕಾಳಿಂಗನವರ ಸಂಸ್ಮರಣೆಯನ್ನು ಇಟ್ಟು ಆಯ್ದ ಕಲಾವಿದರು ಅಂದರೆ ಅತ್ಯುತ್ತಮವಾಗಿ ಈ ಕೆಲಸವನ್ನು ಮಾಡಿದವರಿಗೆ ಪ್ರೋತ್ಸಾಹ ನೀಡುವಾಗಿ ನಾವು ಪ್ರಶಸ್ತಿ ಪ್ರದಾನವನ್ನು ಕೂಡ ಆ ಕಾಲದಲ್ಲಿ ಮಾಡ್ತಾ ಇದ್ದೇವೆ. ಅದರೊಂದಿಗೆ ಯಕ್ಷಗಾನ ಪ್ರದರ್ಶನ ಕೂಡ ಈ ಅಪರೂಪದ ಪ್ರಸಂಗಗಳನ್ನು ಪ್ರದರ್ಶಿಸುತ್ತೇವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಒಂದು ಬೆಂಬಲದಿಂದ, ನಿಮ್ಮ ಸಹಕಾರದಿಂದ ನಡೆಸಲಿಕ್ಕೆ ಸಾಧ್ಯವೇ ಹೊರತು ಕೇವಲ ನಾವು ರಂಗಸ್ಥಳದಲ್ಲಿ ನಿಂತು ಪ್ರದರ್ಶಿಸುವುದರಿಂದ ಖಂಡಿತ ಕಲೆ ಎಲ್ಲರಿಗೂ ಮುಟ್ಟುವುದಿಲ್ಲ. ಹಾಗಾಗಿ ನಿಮ್ಮನ್ನೆಲ್ಲ ನಾನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತಿದ್ದೇನೆ. ಬರಬೇಕು, ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು, ನಮ್ಮ ಈ ಸಾಹಸಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಎನ್ನುತ್ತಾ ಇನ್ನೊಮ್ಮೆ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೇನೆ. ನಮಸ್ಕಾರ.